ನಮಸ್ಕಾರ. ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯರ ಅದ್ಭುತ ಪುಸ್ತಕ ಸಮಯದ ಸದುಪಯೋಗದ ಒಳನೋಟಗಳಿಗೆ ಸ್ವಾಗತ. ಸಮಯ ಅಂದ್ರೆ ಬರೀ ಗಡಿಯಾರದಲ್ಲೋಡೋ ಮುಳ್ಳುಗಳಲ್ಲ ಅಲ್ವಾ, ಅದು ನಮ್ಮ ಜೀವನದ ಅಡಿಪಾಯ. ಯೋಚನೆ ಮಾಡಿ, ನಮ್ಮ ಲೈಫ್ ಅನ್ನೋ ಒಂದು ಸುಂದರವಾದ ಅರಮನೆಯನ್ನ ನಾವು ಸಮಯ ಅನ್ನೋ ಒಂದೊಂದು ಇಟ್ಟಿಗೆಯಿಂದಲೇ ಕಟ್ಟೋದು. ಹಾಗಾಗಿ ನಮ್ಮ ಜೀವನ ನಮ್ಗೆ ಇಷ್ಟ ಅಂದ್ರೆ ನಾವು ಕಳೆಯೋ ಪ್ರತಿ ಕ್ಷಣವನ್ನೂ ಪ್ರೀತಿಸ್ಬೇಕು, ಅದನ್ನ ಸರಿಯಾಗಿ ಬಳಸ್ಕೋಬೇಕು. ಬನ್ನಿ, ಈ ಅದ್ಭುತ ಅವಕಾಶವನ್ನ ಹೇಗೆ ಸಾರ್ಥಕ ಮಾಡ್ಕೊಳ್ಳೋದು ಅಂತ ನೋಡೋಣ. ವಾವ್, ಎಂಥ ಪವರ್ಫುಲ್ ಮಾತಲ್ವಾ ಇದು. ಸಮಯವನ್ನ ವೇಸ್ಟ್ ಮಾಡಿದಾಗ ಕೊನೆಗೆ ಹೇಗನ್ಸುತ್ತೆ ಅನ್ನೋದಕ್ಕೆ ಇದೊಂದು ಕನ್ನಡಿ. ಆದ್ರೆ ಇದನ್ನ ಬರೀ ಒಂದು ವಾರ್ನಿಂಗ್ ತರ ನೋಡೋದ್ ಬೇಡ. ಇದ್ರಿಂದ ಸ್ಫೂರ್ತಿ ತಗೊಂಡು ನಾವು ಬೇರೆದೇ ದಾರಿಯಲ್ಲಿ ನಡಿಬೋದು. ಯಾಕಂದ್ರೆ ನೋಡಿ, ಸಮಯದ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ನಮ್ಮ ಜೀವನವನ್ನ ನಾವೇ ಸುಂದರವಾಗಿ ಕೆತ್ತಬಹುದು. ಆ ಶಕ್ತಿ ನಮ್ಮೆಲ್ಲರಲ್ಲೂ ಇದೆ. ಸರಿ, ಹಾಗಾದ್ರೆ ಈ ಪುಸ್ತಕದ ತಿರುಳೇನು ಅಂತ ನೋಡೋಣ. ಇದರ ಮೂಲತತ್ವ ತುಂಬಾನೇ ಸಿಂಪಲ್. ಸಮಯ ಅನ್ನೋದು ಬರೀ ಒಂದು ರಿಸೋರ್ಸ್ ಅಲ್ಲ, ಅದು ದೇವರು ಎಲ್ಲರಿಗೂ ಅಂದ್ರೆ ಪ್ರತಿಯೊಬ್ಬರಿಗೂ ಸಮಾನವಾಗಿ ಕೊಟ್ಟಿರೋ ಅತ್ಯಮೂಲ್ಯವಾದ ಗಿಫ್ಟ್. ಈ ಗಿಫ್ಟ್ನ ಬೆಲೆ ತಿಳಿದು ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ನಾವ್ ಏನು ಬೇಕಾದ್ರೂ ಸಾಧಿಸಬಹುದು. ಇದು ನಮ್ಮೆಲ್ಲರ ಹತ್ರನೂ ಇರೋ ಒಂದು ಸೀಕ್ರೆಟ್ ಟ್ರೆಷರ್ ಇದ್ದ ಹಾಗೆ. ಈ ಸ್ಲೈಡ್ನಲ್ಲಿರೋದು ಒಂದು ಸರಳವಾದ ಸತ್ಯ. ಯೋಚಿಸಿ ನೋಡಿ, ಕಳೆದುಹೋದ ದುಡ್ಡನ್ನ ನಾವು ಕಷ್ಟಪಟ್ಟು ಮತ್ತೆ ಸಂಪಾದಿಸಬಹುದು, ಮರೆತುಹೋದ ಪಾಠವನ್ನ ಮತ್ತೆ ಓದಿ ನೆನಪು ಮಾಡ್ಕೋಬಹುದು. ಆದ್ರೆ ಒಂದ್ಸಲ ಕಳೆದುಹೋದ ಸಮಯ ಅದನ್ನ ವಾಪಸ್ ತರೋಕಾಗತ್ತಾ? ಸಾಧ್ಯವೇ ಇಲ್ಲ. ಅದು ಶಾಶ್ವತವಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಪ್ರತಿ ಕ್ಷಣನೂ ಒಂದು ಹೊಸ ಅವಕಾಶ ಅಂತ ತಿಳಿದು ಅದನ್ನ ಬಳಸ್ಕೊಳ್ಳೋದ್ರಲ್ಲೇ ಜಾಣತನ ಇರೋದು. ಈ ಪುಸ್ತಕದಲ್ಲಿ ಬರುವ ಒಂದು ಅದ್ಭುತವಾದ ಹೋಲಿಕೆ ಇದು. ನಮ್ಮ ಜೀವನ ಒಂದು ದೊಡ್ಡ ಅರಮನೆ ಇದ್ದ ಹಾಗೆ. ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ ಇವೆಲ್ಲವೂ ಆ ಅರಮನೆಯನ್ನ ಕಟ್ಟೋ ಒಂದೊಂದು ಇಟ್ಟಿಗೆ. ನಾವು ಪ್ರತಿಯೊಂದು ಇಟ್ಟಿಗೆಯನ್ನ ಎಷ್ಟು ಪ್ರೀತಿಯಿಂದ, ಎಷ್ಟು ಕೇರ್ಫುಲ್ ಆಗಿ ಇಡ್ತೀವೋ, ನಮ್ಮ ಜೀವನ ಅನ್ನೋ ಅರಮನೆ ಅಷ್ಟೇ ಸುಂದರವಾಗಿ, ಅಷ್ಟೇ ಸ್ಟ್ರಾಂಗ್ ಆಗಿ ನಿರ್ಮಾಣ ಆಗುತ್ತೆ. ಆದ್ರೆ ಅದರ ಆರ್ಕಿಟೆಕ್ಟ್ಗಳು ಬೇರೆ ಯಾರೂ ಅಲ್ಲ, ನಾವೇ. ಓಕೆ, ಇಲ್ಲಿಯವರೆಗೆ ನಾವು ಫಿಲಾಸಫಿ ಬಗ್ಗೆ ಮಾತಾಡ್ದ್ವಿ. ಈಗ ನೇರವಾಗಿ ಆಕ್ಷನ್ಗೆ ಇಳಿಯೋಣ. ದಿನದ ಕೇವಲ 1 ಗಂಟೆ, ಹೌದು, ಒಂದೇ 1 ಗಂಟೆಯಲ್ಲಿ ಎಂಥ ಅದ್ಭುತ ಶಕ್ತಿ ಅಡಗಿದೆ ಅಂತ ಗೊತ್ತಾ? ಸಣ್ಣ ಸಣ್ಣ ಪ್ರಯತ್ನಗಳು ಹೇಗೆ ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಪಾಸಿಟಿವ್ ಬದಲಾವಣೆಗಳನ್ನ ತರಬಹುದು ಅನ್ನೋದನ್ನ ಈಗ ನೋಡೋಣ. ಯೋಚಿಸಿ ನೋಡಿ, ದಿನದ 24 ಗಂಟೆಗಳಲ್ಲಿ ಕೇವಲ 1 ಗಂಟೆ. ಕೇಳೋದಿಕ್ಕೆ ಇದು ತುಂಬಾ ಚಿಕ್ಕದು ಅನ್ಸುತ್ತೆ ಅಲ್ವಾ? ಆದ್ರೆ ಈ 1 ಗಂಟೆಯನ್ನ ಒಂದು ನಿರ್ದಿಷ್ಟ ಗುರಿಗೋಸ್ಕರ, ಒಂದು ಹೊಸ ಸ್ಕಿಲ್ ಕಲಿಯೋದಕ್ಕೋಸ್ಕರ ಮೀಸಲಿಟ್ರೆ ಅದರ ರಿಸಲ್ಟ್ ದಿನ ಕಳೆದಂತೆ ಬೆಳೆದು ನಮ್ಮನ್ನೇ ಆಶ್ಚರ್ಯಪಡಿಸುತ್ತೆ. ಇದು ಕಾಂಪೌಂಡಿಂಗ್ ಎಫೆಕ್ಟ್ ಇದ್ದಾಗೆ. ಉದಾಹರಣೆಗೆ, ದಿನಕ್ಕೆ 1 ಗಂಟೆ ನಿಮ್ಗೆ ಇಷ್ಟವಾದ ವಿಷಯದ ಬಗ್ಗೆ ಓದಿದ್ರೆ ಕೆಲವೇ ವರ್ಷಗಳಲ್ಲಿ ನೀವು ಆ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಬಹುದು. ಅಥವಾ ದಿನಕ್ಕೆ 1 ಗಂಟೆ ಮ್ಯೂಸಿಕ್, ಡ್ರಾಯಿಂಗ್ ಅಂತೆ ಪ್ರಾಕ್ಟೀಸ್ ಮಾಡಿದ್ರೆ ಅದೊಂದು ಸುಂದರ ಹವ್ಯಾಸವಾಗಿ ಬೆಳೆಯುತ್ತೆ. ಇನ್ನು ದಿನಕ್ಕೆ 1 ಗಂಟೆ ಎಕ್ಸರ್ಸೈಸ್ಗೆ ಅಂತ ಇಟ್ರೆ ನಿಮ್ಮ ಆರೋಗ್ಯದಲ್ಲಿ ಅದ್ಭುತವಾದ ಬದಲಾವಣೆ ಆಗುತ್ತೆ. ಇದೆಲ್ಲ ಸಣ್ಣ ಹನಿಗಳು ಸೇರಿ ಸಾಗರಾದ ಹಾಗೆ. ಇದು ಬರೀ ಥಿಯರಿ ಅಲ್ಲ, ಇದಕ್ಕೆ ಇತಿಹಾಸವೇ ಸಾಕ್ಷಿ. ಜಾನ್ ಮಿಲ್ಟನ್ ಅವರು ತಮ್ಮ ರಾಜಕೀಯ ಕೆಲಸಗಳ ಒತ್ತಡದ ನಡುವೆ ಸಿಕ್ಕ ಚಿಕ್ಕ ಚಿಕ್ಕ ಬ್ರೇಕ್ಗಳಲ್ಲಿ ಪ್ಯಾರಡೈಸ್ ಲಾಸ್ಟ್ ಅನ್ನೋ ಮಹಾಕಾವ್ಯವನ್ನೇ ಬರೆದ್ರು. ಗೆಲೀಲಿಯೋ ತಮ್ಮ ಕೆಲಸದ ಜೊತೆಜೊತೆಗೆ ವೈಜ್ಞಾನಿಕ ಸಂಶೋಧನೆಗಳನ್ನು ಮಾಡಿದ್ರು. ಹ್ಯಾರಿಯಟ್ ಬೀಚರ್ ಸ್ಟೋವ್ ತಮ್ಮ ಮನೆಗೆಲಸಗಳನ್ನೆಲ್ಲ ನಿಭಾಯಿಸುತ್ತಲೇ ಅಂಕಲ್ ಟಾಮ್ಸ್ ಕ್ಯಾಬಿನ್ನಂತಹ ಪ್ರಭಾವಶಾಲಿ ಕಾದಂಬರಿ ಬರೆದ್ರು. ಇವರೆಲ್ಲರೂ ಸಮಯದ ಸಣ್ಣ ತುಣುಕುಗಳನ್ನ ಬಳಸ್ಕೊಂಡು ದೊಡ್ಡ ಸಾಧನೆ ಮಾಡಿದವರು. ಸರಿ, ಆ 1 ಗಂಟೆ ಕತೆ ಆಯಿತು. ಈಗ ಅದಕ್ಕಿಂತ ದೊಡ್ಡ ಚಿತ್ರ ನೋಡೋಣ. ಸಮಯವನ್ನ ಸರಿಯಾಗಿ ಬಳಸ್ಕೊಳ್ಬೇಕು ಅಂದ್ರೆ ಒಂದು ಸಿಸ್ಟಮ್ಯಾಟಿಕ್ ರುಟೀನ್ ಅಂದ್ರೆ ಒಂದು ದಿನಚರಿ ಇರೋದು ತುಂಬಾನೇ ಮುಖ್ಯ. ಇದೊಂದು ರೀತಿ ಸಕ್ಸಸ್ಗೆ ಬ್ಲೂ ಪ್ರಿಂಟ್ ಇದ್ದ ಹಾಗೆ. ಒಂದು ಪ್ಲಾನ್ ಇಲ್ಲ ಅಂದ್ರೆ ನಮ್ಮ ಶಕ್ತಿ, ಸಮಯ ಎಲ್ಲವೂ ಚದ್ರಿ ಹೋಗುತ್ತೆ. ಆದ್ರೆ ಒಂದು ಒಳ್ಳೆ ಪ್ಲಾನ್ ಇದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಸಾಧಿಸ್ಬೋದು, ಲೈಫ್ನಲ್ಲಿ ಬ್ಯಾಲೆನ್ಸ್ ಕೂಡ ಸಿಗುತ್ತೆ. ನೋಡಿ, ಒಂದು ಬ್ಯಾಲೆನ್ಸ್ಡ್ ಮತ್ತು ಸಂತೋಷದ ಜೀವನಕ್ಕೆ ಈ ಪುಸ್ತಕ ಒಂದು ಸೂಪರ್ ಐಡಿಯಾ ಕೊಡುತ್ತೆ. ನಮ್ಮ ದಿನವನ್ನ ಹೀಗೆ ವಿಂಗಡಿಸ್ಬೇಕು ಅಂತ ಹೇಳುತ್ತೆ: ಆರೋಗ್ಯ, ಕೆಲ್ಸ, ಸಮಾಜ ಸೇವೆ ಮತ್ತು ವಿಶ್ರಾಂತಿ. ಈ ಎಲ್ಲದಕ್ಕೂ ನಿರ್ದಿಷ್ಟ ಸಮಯ ಮೀಸಲಿಡಬೇಕು. ಉದಾಹರಣೆಗೆ, ಬೆಳಿಗ್ಗೆ ಆರೋಗ್ಯಕ್ಕೆ, ಹಗಲು ಕೆಲ್ಸಕ್ಕೆ, ಸಂಜೆ ಫ್ಯಾಮಿಲಿ ಮತ್ತು ಸಮಾಜಕ್ಕೆ, ಮತ್ತೆ ರಾತ್ರಿ ಒಳ್ಳೆ ನಿದ್ದೆಗೆ. ಈ ರೀತಿ ಒಂದು ಟೈಮ್ ಟೇಬಲ್ ನಮ್ಮ ಜೀವನಕ್ಕೆ ಒಂದು ಕ್ಲಿಯರ್ ಡೈರೆಕ್ಷನ್ ಕೊಡುತ್ತೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈಶ್ವರಚಂದ್ರ ವಿದ್ಯಾಸಾಗರರು. ಅವರ ಪಂಕ್ಚುಯಾಲಿಟಿ ಎಷ್ಟೊಂದು ಪರ್ಫೆಕ್ಟ್ ಆಗಿತ್ತಂದ್ರೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಅವರು ಪ್ರತಿದಿನ ಒಂದೇ ಸಮಯಕ್ಕೆ ಕಾಲೇಜಿಗೆ ಹೋಗುವಾಗ ದಾರಿಯಲ್ಲಿನ ಜನ ತಮ್ಮ ಗಡಿಯಾರಗಳನ್ನ ಅವರನ್ನು ನೋಡಿ ಸರಿಪಡಿಸ್ಕೊಳ್ತಿದ್ರಂತೆ. ಅಬ್ಬಾ, ಅಂದ್ರೆ ಅವರ ದಿನಚರ್ಯೆಯೇ ಒಂದು ಜೀವಂತ ಗಡಿಯಾರವಾಗಿತ್ತು. ಇದೇ ಅಲ್ವಾ ಸಿಸ್ಟಮ್ಯಾಟಿಕ್ ಲೈಫ್ನ ಪವರ್? ನಮ್ಮ ಸಮಯವನ್ನ ಸರಿಯಾಗಿ ಬಳಸಿಕೊಳ್ಳೋಕೆ ಅಡ್ಡಿ ಬರೋ ದೊಡ್ಡ ಚಾಲೆಂಜ್ಗಳು
ಹೊರಗಡೆಯಿಂದ ಬರೋದಿಲ್ಲ, ಅವು ನಮ್ಮೊಳಗೆ ಇರ್ತವೆ. ಅದೇ ಸೋಮಾರಿತನ ಮತ್ತು ಕೆಲಸಗಳನ್ನ ಮುಂದೂಡೋ ಅಭ್ಯಾಸ. ನಮ್ಮ ಯಶಸ್ಸಿನ ದಾರಿಯಲ್ಲಿರೋ ಈ ಅಡೆತಡೆಗಳನ್ನ ಮೊದಲು ಗುರ್ತಿಸಿ ಅವುಗಳನ್ನ ದಾಟಿ ಮುಂದೆ ಹೋಗೋದನ್ನ ನಾವು ಕಲಿಲೇಬೇಕು. ಈ ಪುಸ್ತಕವು ಆಲಸ್ಯವನ್ನ ಪ್ರಗತಿಯ ದೊಡ್ಡ ಅಡ್ಡಿ ಅಂತ ಹೇಳತ್ತೆ. ಯಾಕೆಂದ್ರೆ ಸೋಮಾರಿತನ ನಮ್ಮಲ್ಲಿರುವ ಅಪಾರವಾದ ಎನರ್ಜಿ ಮತ್ತು ಉತ್ಸಾಹವನ್ನೇ ಸಾಯಿಸ್ಬಿಡುತ್ತೆ. ಇದು ನಮ್ಮ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಮೇಲೆ ಕೆಟ್ಟ ಪರಿಣಾಮ ಬೀರಿ ನಮ್ಮನ್ನ ಆಕ್ಟಿವ್ ಆಗಿರೋದಕ್ಕೆ ಬಿಡೋದೇ ಇಲ್ಲ. ಇದನ್ನ ನಾವು ಗೆದ್ರೆ ನಮ್ಮ ನಿಜವಾದ ಸಾಮರ್ಥ್ಯ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಆಹಾ, ನಾಳೆ ಮಾಡೋಣ ಅನ್ನೋದು ಒಂದು ಟ್ರ್ಯಾಪ್ ಇದ್ದ ಹಾಗೆ. ಅದು ನಮ್ಮ ಅಮೂಲ್ಯವಾದ ಇಂದನ್ನ ನಮ್ಮಿಂದ ಕಸಿದುಕೊಳ್ಳುತ್ತೆ. ಇವತ್ತಿನ ಕೆಲ್ಸವನ್ನ ಇವತ್ತೇ ಮುಗಿಸಿದ್ರೆ ಮನಸ್ಸಿಗೆ ಒಂದು ರೀತಿ ನಿರಾಳ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಪ್ರತಿದಿನವನ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ರೆ ನಾಳೆ ಹೊಸ ಚಾಲೆಂಜ್ಗಳನ್ನ ಎದುರಿಸೋಕೆ ನಾವು ಇನ್ನಷ್ಟು ಉತ್ಸಾಹದಿಂದ ರೆಡಿ ಇರ್ತೇವೆ. ಈ ಹಳೆ ಮಾತನ್ನ ಕೇಳಿದ್ದೀರಾ? ಖಾಲಿ ಮನಸ್ಸು ದೆವ್ವದ ಕಾರ್ಯಾಗಾರ ಅಂತ. ಅದರಲ್ಲಿ ಎಷ್ಟು ಸತ್ಯ ಇದೆ ಅಲ್ವಾ? ನೋಡಿ, ನಮ್ಮ ಮನಸ್ಸು ಒಂದು ತೋಟದ ಹಾಗೆ. ಅದನ್ನ ನಾವು ಒಳ್ಳೆ ಕೆಲ್ಸಗಳಲ್ಲಿ, ಕ್ರಿಯೇಟಿವ್ ಯೋಚನೆಗಳಲ್ಲಿ ತೊಡಗಿಸಿದ್ರೆ ಅದು ಹೊಸ ಹೊಸ ಐಡಿಯಾಗಳ ತೋಟವಾಗುತ್ತೆ. ಅದನ್ನ ಹಾಗೆ ಸುಮ್ನೆ ಬಿಟ್ರೆ ಅಲ್ಲಿ ಬೇಡದ ಚಿಂತೆಗಳು, ನೆಗೆಟಿವ್ ಯೋಚನೆಗಳು ಬೇರೂರ್ಬೋದು. ಅದಕ್ಕೆ ನಮ್ಮ ಮನಸ್ಸನ್ನ ಯಾವಾಗ್ಲೂ ಕ್ರಿಯಾಶೀಲವಾಗಿಡೋದು ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಇದೆಲ್ಲದರ ಸಾರಾಂಶ ಏನು? ಒಂದು ಸಾರ್ಥಕ, ಒಂದು ಸಂತೃಪ್ತ ಜೀವನದ ಸೀಕ್ರೆಟ್ ಫಾರ್ಮುಲಾ ಏನು? ಅದು ತುಂಬಾ ಸರಳ. ಪ್ರತಿ ಕ್ಷಣವೂ ಒಂದು ಗಿಫ್ಟ್ ಅಂತ ಭಾವಿಸಿ ಅದನ್ನ ಪೂರ್ತಿಯಾಗಿ ಜೀವಿಸೋದು. ಸಮಯದ ಬೆಲೆ ತಿಳಿದು ಅದನ್ನ ಜ್ಞಾನ, ಕೌಶಲ್ಯ, ಆರೋಗ್ಯ ಮತ್ತೆ ಸಂಬಂಧಗಳನ್ನ ಬೆಳೆಸೋಕೆ ಬಳಸ್ಕೊಂಡ್ರೆ ನಮ್ಮ ಜೀವನ ಒಂದು ಸುಂದರ ಹಬ್ಬ ಆಗುತ್ತೆ. ಸಮರ್ಥ ರಾಮದಾಸರ ಈ ಮಾತು ಒಂದು ಪವರ್ಫುಲ್ ರಿಮೈಂಡರ್. ಇದು ಬರೀ ಸಮಯದ ಬಗ್ಗೆ ಹೇಳ್ತಿಲ್ಲ, ಇದು ನಮ್ಮ ಜೀವನದ ಬಗ್ಗೆನೇ ಹೇಳ್ತಿದೆ. ಪ್ರತಿಯೊಂದು ಕ್ಷಣವನ್ನ ಎಂಜಾಯ್ ಮಾಡಿ, ಅದರಿಂದ ಏನಾದ್ರೂ ಕಲೀರಿ, ಏನಾದ್ರೂ ಒಳ್ಳೇದ್ ಮಾಡಿ. ಆಗ ನೋಡಿ, ನಮ್ಮ ಜೀವನದ ಖಜಾನೆ ಜ್ಞಾನ, ಅನುಭವ ಮತ್ತು ಸಂತೋಷದಿಂದ ತುಂಬಿ ಹೋಗುತ್ತೆ. ಕೊನೆಯದಾಗಿ ಒಂದು ಮಾತು, ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸಮಯ ಪಾಲನೆ ಅಂದ್ರೆ ಬರೀ ಟೈಮಿಗೆ ಸರಿಯಾಗಿ ಇರೋದಲ್ಲ, ಅದು ನಮ್ಮ ಜೀವನದ ಬಗ್ಗೆ ನಮಗಿರೋ ಗೌರವವನ್ನ ತೋರಿಸುತ್ತೆ. ಇದು ನಮ್ಮ ಗುರಿಗಳ ಬಾಗಿಲನ್ನ ತೆಗೆಯೋ ಒಂದು ಮ್ಯಾಜಿಕ್ ಕೀಲಿಕೈ ಇದ್ದ ಹಾಗೆ. ಯಾರು ಸಮಯವನ್ನ ಗೌರವಿಸ್ತಾರೋ ಯಶಸ್ಸೂ ಅವರನ್ನ ಗೌರವಿಸುತ್ತೆ. ಈಗ ನೋಡಿ, ಈ ಕ್ಷಣ ಕೂಡ ಕಳೆದು ಹೋಗ್ತಿದೆ, ಭೂತಕಾಲ ಆಗ್ತಿದೆ. ಪ್ರತಿ ಕ್ಷಣವೂ ಒಂದು ಹೊಸ ಅವಕಾಶವಾಗಿ ನಮ್ಮ ಮುಂದೆ ಬರ್ತಿದೆ. ಆ ಅವಕಾಶವನ್ನ ಬಳಸಿ ನಮ್ಮ ಭವಿಷ್ಯವನ್ನ ನಾವು ಹೇಗೆ ಸುಂದರವಾಗಿ, ಅರ್ಥಪೂರ್ಣವಾಗಿ ರೂಪಿಸಿಕೊಳ್ತಿದ್ದೇವೆ, ಈ ಪ್ರಶ್ನೆಯನ್ನ ನಮಗೆ ನಾವೇ ಕೇಳ್ಕೊಳ್ಳೋಣ. ಮತ್ತೆ ನಮ್ಮ ಪ್ರತಿ ಕ್ಷಣವನ್ನು ಒಂದು ಅದ್ಭುತವಾದ ಭವಿಷ್ಯವನ್ನ ನಿರ್ಮಿಸಲು ಬಳಸಿಕೊಳ್ಳೋಣ.